ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರ ರಾಜಕಾರಣದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇನ್ನೊಂದು ವಿಡಿಯೋ ಮಾಡೋದು ನಿಮಗೆ ತಿಳಿಸಿದ್ದೆ. ಅಲ್ಲೇನೇನಾಗ್ತಾ ಇದೆ, ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆಯುವಂತ ಸಾಧ್ಯತೆಗಳಿದೆಯಾ, ಇದೆಲ್ಲದರ ಬಗ್ಗೆ ಬಹಳ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ನಡುವೆ ನಿತೀಶ್ ಕುಮಾರ್ ಒಂದು ಅಂತಿಮವಾದಂತಹ ಪ್ರಯತ್ನ ಮಾಡಿದ್ರು. ಅವರಿಗೊಂದು ಸಣ್ಣ ನಿರೀಕ್ಷೆ ಇತ್ತು. ಬಿಜೆಪಿ ನನಗೆ ತಲೆಬಾಗತ್ತೆ, ಬಿಜೆಪಿ ಈ ಬಾರಿ ನನ್ನನ್ನು ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡೋದಿಲ್ಲ, ನನ್ನ ಎಲ್ಲ ಒತ್ತಡಗಳಿಗೂ ಕೂಡ ಬಿಜೆಪಿ ಮಣಿಯುತ್ತೆ ಅಂತ ನಿತೀಶ್ ಕುಮಾರ್ ಅಂದುಕೊಂಡಿದ್ರು. ಆದ್ರೆ ಮಿತ್ರರೇ, ಆಗಿದ್ದೇ ಬೇರೆ. ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ಗೆ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶ ಕಳುಹಿಸಿ ಬಿಟ್ರು. ನಿತೀಶ್ ಕುಮಾರ್ ದೆಹಲಿಗೆ ಏನು ಬಹಳ ನಿರೀಕ್ಷೆ ಇಟ್ಕೊಂಡು ಹೋಗಿದ್ರು, ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿ ನಿತೀಶ್ ಕುಮಾರ್ಗೆ ಭಾರಿ ನಿರಾಸೆ ಆಯಿತು. ನರೇಂದ್ರ ಮೋದಿ ಅವರು ಕೂಡ ಸೊಪ್ಪು ಹಾಕುವಂತಹ ಕೆಲಸ ಮಾಡಿಲ್ಲ. ಜೆ.ಪಿ. ನಡ್ಡಾ ಕೂಡ ನಿತೀಶ್ ಕುಮಾರ್ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ನಿತೀಶ್ ಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವ ರೀತಿಯಲ್ಲಿ ಬಿಹಾರಕ್ಕೆ ವಾಪಸ್ ಹೋಗಿದ್ದಾರೆ. ಮಿತ್ರರೇ, ಈಗ ಮಾಧ್ಯಮಗಳಲ್ಲಿ ಏನು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ ಅಂತಂದ್ರೆ, ಮೋದಿ ನಿತೀಶ್ ಕುಮಾರ್ ಅವರಿಗೆ ನಿವೃತ್ತಿಯ ಸಂದೇಶವನ್ನ ಕೊಟ್ರ, ಈ ಒಂದು ಚರ್ಚೆಗಳು ಆರಂಭವಾಗಿದೆ. ಹಾಗಾದ್ರೆ ಮಿತ್ರರೇ, ಬಿಜೆಪಿ ಯಾಕಿಷ್ಟು ಗಟ್ಟಿತನವನ್ನ ತೋರಿಸ್ತಾ ಇದೆ? ಕೆಲ ಮಾಧ್ಯಮಗಳನ್ನ ನಾನು ನೋಡ್ತಾ ಇದ್ದೆ. ಅವ್ರೇನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ನಿತೀಶ್ ಕುಮಾರ್ ಹೋಗ್ಬಿಟ್ರೆ ಮೋದಿ ಸರ್ಕಾರವೇ ಪತನಗೊಳ್ಳುತ್ತೆ, ಆ ಕಡೆ ರಾಹುಲ್ ಗಾಂಧಿ ಇನ್ನೊಂದು ಆಫರ್ ಕೊಟ್ಬಿಟ್ಟಿದ್ದಾರೆ, ನಿತೀಶ್ ಕುಮಾರ್ ಪ್ರಧಾನಿ ಆಗ್ತಾರೆ, ಹಾಗೆ ಹೇಗೆ ಅಂತೆಲ್ಲ ಪುಂಖಾನುಪುಂಖವಾಗಿ ಲಂಗು ಲಗಾಮಿಲ್ಲದ ಸುದ್ದಿಗಳನ್ನ ಪ್ರಕಟಿಸ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಆ ಸಾಧ್ಯತೆಗಳು ಎಷ್ಟಿದೆ? ನಿತೀಶ್ ಕುಮಾರ್ ಈಗ ಬಿಜೆಪಿಯನ್ನ ಬಿಟ್ಟು ಹೋಗಿ ಅವರು ಜಯಿಸಿಕೊಳ್ಳುವಂತಹ ತಾಕತ್ತನ್ನ ಉಳಿಸಿಕೊಂಡಿದ್ದಾರೆ. ಬಿಜೆಪಿ ಇಷ್ಟೊಂದು ಧೈರ್ಯವನ್ನ ತೋರಿಸ್ತಾ ಇರುವಂತದ್ದು ಯಾಕೆ? ನಿತೀಶ್ ಕುಮಾರ್ಗೆ ಮೋದಿಯಿಂದ ಸಿಕ್ಕಂತಹ ಸಂದೇಶ ಏನು? ಅತ್ತ ಕಡೆಯಲ್ಲಿ ಆರ್ಜೆಡಿ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಬಾಗಿಲನ್ನ ಬಂದ್ ಮಾಡಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಹಾರದ ರಾಜಕಾರಣದಲ್ಲಿ ಕಳೆದ 20 ವರ್ಷದಿಂದ ನಿತೀಶ್ ಕುಮಾರೇ ಕೇಂದ್ರ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಬಿಹಾರ ರಾಜಕಾರಣ ನಿತೀಶ್ ಕುಮಾರ್ ಸುತ್ತಲೇ ಸುತ್ತಾ ಇದೆ. ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಒಮ್ಮೆ ಮಾತ್ರ ಜೀತನ್ ರಾಮ್ ಮಾಂಜಿ ಬಿಹಾರದಲ್ಲಿ ಸ್ವಲ್ಪ ಸಮಯದವರೆಗೆ ಮುಖ್ಯಮಂತ್ರಿ ಆಗಿದ್ರು. ಅದು ಕೂಡ ನಿತೀಶ್ ಕುಮಾರ್ ಅವರ ಕೈಗೊಂಬೆ ಮುಖ್ಯಮಂತ್ರಿ. ನಿತೀಶ್ ಕುಮಾರ್ ಅವರೇ ಮಾಂಜಿಯನ್ನ ಆ ಸ್ಥಾನದಲ್ಲಿ ಕೂರಿಸಿದ್ರು, ನಂತರ ಇಳಿಸಿದ್ರು. ಅನಂತರ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅದು ಬಿಜೆಪಿ ಜೆಡಿಯು ಮೈತ್ರಿಕೂಟ ಆಗಿರಲಿ ಅಥವಾ ಜೆಡಿಯು ಮತ್ತು ಆರ್ಜೆಡಿ ಮೈತ್ರಿಕೂಟ ಆಗಿರಲಿ, ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಗಳು. ಮಿತ್ರರೇ, ಬಿಹಾರದ ರಾಜಕಾರಣದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷ, ಆದ್ರೂ ಕೂಡ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ನಿತೀಶ್ ಕುಮಾರ್ ಏನೋ ಆರ್ಜೆಡಿ ಜೊತೆಗೆ ಹೋದ್ರೆ ಆರ್ಜೆಡಿ ಅತಿ ದೊಡ್ಡ ಪಕ್ಷ, ಆದ್ರೂ ಕೂಡ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯ ರಾಜಕಾರಣವನ್ನ ನಿತೀಶ್ ಕುಮಾರ್ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಯಾಕೆ ಇದನ್ನು ಇಷ್ಟು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿತೀಶ್ ಕುಮಾರ್ ತನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಬದ್ಧತೆಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿಲ್ಲ. ಕೇವಲ ಕುರ್ಚಿಗೋಸ್ಕರವಾಗಿ ಅವರು ರಾಜಕಾರಣ ಮಾಡಿಕೊಂಡೇ ಬಂದಿದ್ದಾರೆ. ಆದ್ರೆ ಮಿತ್ರರ, ಎಲ್ಲದಕ್ಕೂ ಒಂದು ಅಂತ್ಯ ಅಂತಿರುತ್ತಲ್ಲ. ಈಗ ನಿತೀಶ್ ಕುಮಾರ್ ಅವರ ರಾಜಕೀಯ ಜೀವನದ ಅಂತ್ಯಕಾಲ ಬಂದಿದೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ, ಇತ್ತೀಚೆಗೆ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ನಡುವಿನ ಅಂತರ ಜಾಸ್ತಿ ಆಗೋದಕ್ಕೆ ಶುರುವಾಗಿತ್ತು. ನಿಮಗೆಲ್ಲ ಗೊತ್ತು ಯಾಕೋಸ್ಕರವಾಗಿ ಆ ಅಂತರ ಸೃಷ್ಟಿಯಾಯಿತು, ಈ ಕಂದಕ ಸೃಷ್ಟಿಯಾಗೋದಕ್ಕೆ ಏನ್ ಕಾರಣ ಅಂತ ಹಿಂದೆ ನಿಮಗೆ ವಿವರಿಸಿದ್ದೆ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ಅಮಿತ್ ಶಾ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಭಾಗಿಯಾಗಿದ್ರು. ಆಗ ಅವರಿಗೆ ಪ್ರಶ್ನೆ ಕೇಳಲಾಗುತ್ತೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ನೀವು ಚುನಾವಣೆಯನ್ನ ಮಾಡ್ತೀರಾ, ಬಿಹಾರದಲ್ಲಿ ಯಾರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಆಗತ್ತೆ ಅಂತ. ಅದಕ್ಕೆ ಅಮಿತ್ ಶಾ ಒಂದೇ ಮಾತಿಗೆ ಹೇಳ್ತಾರೆ, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಅಂತ. ಮಿತ್ರರೇ, ಇದು ಜೆಡಿಯುಗೆ ನೇರವಾಗಿ ಸಂದೇಶ ಕೊಟ್ಟಂತಹ ಮಾತು. ಯಾಕಂದ್ರೆ ನಿತೀಶ್ ಕುಮಾರ್ ಪ್ರಶ್ನಾತೀತ ನಾಯಕ ಅನ್ನುವ ಹಾಗಿದ್ರೆ ಅಮಿತ್ ಶಾ ಅಲ್ಲೇ ಹೇಳ್ಬಿಡ್ತಾ ಇದ್ರು, ಇದಾರಲ್ಲ ನಮ್ಮ ಬಿಹಾರದ ಮುಖ್ಯಮಂತ್ರಿ, ಅವ್ರ ನೇತೃತ್ವದಲ್ಲೇ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಅಮಿತ್ ಶಾ ಹಾಗೆ ಹೇಳಿಲ್ಲ, ಕೂತು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ರು. ಅಂದ್ರೆ ಈ ಬಾರಿ ನಿತೀಶ್ ಕುಮಾರ್ ನಮ್ಮ ಆಯ್ಕೆ ಅಲ್ಲ ಅನ್ನುವಂತಹ ಸಂದೇಶವನ್ನ ಕೊಟ್ಟರು. ಇದರ ಜೊತೆಗೆ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಮಾಡಿದ್ದು ಬಿಹಾರದ ಉಪಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಕುಮಾರ್ ಸಿನ್ಹಾ. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಬಿಹಾರದಲ್ಲಿ ಬಿಜೆಪಿ ಪೂರ್ಣ ಬಹುಮತದ ಸರ್ಕಾರವನ್ನು ರಚಿಸಿದ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾವು ನಿಜವಾದ ಶ್ರದ್ಧಾಂಜಲಿಯನ್ನ ಅರ್ಪಿಸಿದಂತಾಗತ್ತೆ. ಅಂದ್ರೆ ಬಿಹಾರದಲ್ಲಿ ಬಿಜೆಪಿಯೇ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು. ಇದು ಮಿತ್ರರೇ, ನಿತೀಶ್ ಕುಮಾರ್ ಅವರನ್ನ ಮತ್ತಷ್ಟು ಕೆರಳಿಸಿತು. ಹೀಗಾಗಿ ನಿತೀಶ್ ಕುಮಾರ್ ಬಹಳ ಒತ್ತಡಕ್ಕೊಳಗಾಗಿದ್ರು. ಕಳೆದ ಕೆಲ ದಿನಗಳಿಂದ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಲೇ ಇಲ್ಲ. ಅಂದ್ರೆ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ಮುಖ್ಯಮಂತ್ರಿಯಾಗಿ ಅವರು ಸಭೆ ಮಾಡ್ತಾರೆ, ಬಹಳ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಮಾಧ್ಯಮಗಳಿಗೆ ಬಂದು ಏನೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಿತೀಶ್ ಕುಮಾರ್ ಯಾವಾಗ ಹೆಚ್ಚು ಸೈಲೆಂಟ್ ಆದ್ರೂ, ಅವರೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಅವರೇನೋ ರಾಜಕೀಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಪಲ್ಟಿ ಹೊಡಿಬಹುದು ಅನ್ನುವಂಥದ್ದೇ ಲೆಕ್ಕಾಚಾರ. ಈ ನಡುವೆ ಅವರು ಈ ಬಾರಿ ಪಲ್ಟಿ ಹೊಡೆಯುವಂತದ್ದು ಅಷ್ಟು ಸುಲಭ ಇಲ್ಲ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಈ ನಡುವೆ ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ನಿತೀಶ್ ಕುಮಾರ್ ದೆಹಲಿಗೆ ಬರ್ತಾರೆ. ಅವ್ರು ಯಾಕೋಸ್ಕರವಾಗಿ ದೆಹಲಿಗೆ ಬಂದ್ರು ಅಂತಂದ್ರೆ, ಮನಮೋಹನ್ ಸಿಂಗ್ ತೀರ್ಕೊಂಡಿದ್ರಲ್ಲ, ಈ ಹಿನ್ನೆಲೆಯಲ್ಲಿ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರ ಕುಟುಂಬಸ್ಥರನ್ನ ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ನಿತೀಶ್ ಕುಮಾರ್ ದೆಹಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಭೇಟಿ ರಾಜಕೀಯ ಉದ್ದೇಶವೇ ಆಗಿತ್ತು. ಮೊದಲಿಗೆ ಅವರು ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಭೇಟಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಯಾವುದೇ ಸಮಯ ಇಲ್ಲ ಅಂತ ಮೋದಿ ಆಫೀಸ್ ಇಂದ ನಿತೀಶ್ ಕುಮಾರ್ಗೆ ಸಂದೇಶ ಹೋಗುತ್ತೆ. ಅದಾಗ್ತಿದ್ದ ಹಾಗೆ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಆಗೋದಕ್ಕೆ ಪ್ರಧಾನಮಂತ್ರಿ ಆಫೀಸೇ ನಿತೀಶ್ ಕುಮಾರ್ ಅವರಿಗೆ ಸೂಚನೆ ಕೊಡುತ್ತೆ. ಜೆ.ಪಿ. ನಡ್ಡಾ ಕೂಡ ಕೆಲ ಸಮಯ ಕಾಯಿಸಿ ನಂತರ ನಿತೀಶ್ ಕುಮಾರ್ ಅವರನ್ನ ಭೇಟಿ ಆಗೋದಿಲ್ಲ, ಇಲ್ಲ ಇನ್ನೊಮ್ಮೆ ಬನ್ನಿ ಭೇಟಿ ಆಗ್ತೀವಿ ಅಂತ ಜೆ.ಪಿ. ನಡ್ಡಾ ಹೇಳ್ತಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ನಿತೀಶ್ ಕುಮಾರ್ ಮತ್ತು ಜೆ.ಪಿ. ನಡ್ಡಾ ನಡುವಿನ ಸಂಬಂಧ ಬಹಳ ಚೆನ್ನಾಗಿದೆ. ನಿತೀಶ್ ಕುಮಾರ್ಗೆ ಒಂದು ಹಂತದಲ್ಲಿ ಅಮಿತ್ ಶಾಗಿಂತಲೂ ಜೆ.ಪಿ. ನಡ್ಡಾ ಅತ್ಯಂತ ಆಪ್ತರು. ಬಹಳ ಹಿಂದಿನಿಂದಲೂ
ಕೂಡ ಅವರ ಒಡನಾಟ ಬಹಳ ಚೆನ್ನಾಗಿದೆ. ಇಷ್ಟಾದರೂ ಕೂಡ ಜೆ.ಪಿ. ನಡ್ಡಾ ಈ ಬಾರಿ ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಲೇ ಇಲ್ಲ. ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿಲ್ಲ. ಫೋನ್ನಲ್ಲೇ ಮಾತನಾಡಿ ಅವರನ್ನು ವಾಪಸ್ ಕಳುಹಿಸುವಂತ ಕೆಲಸ ಮಾಡಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಬಿಜೆಪಿ ಈ ಬಾರಿ ನಿತೀಶ್ ಕುಮಾರ್ ಅವರಿಗೆ ತಲೆ ಬಗ್ಗಿಸ್ತಾ ಇಲ್ಲ. ನಿತೀಶ್ ಕುಮಾರ್ಗೆ ಬಹಳ ಕಡಿಮೆ ಆಪ್ಷನ್ ಅನ್ನ ಬಿಜೆಪಿ ಕೊಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ನಿತೀಶ್ ಕುಮಾರ್ ಅವರ ಯುಗ ಮುಗೀತು. ಇಲ್ಲದೆ ಹೋದ್ರೆ ಯೋಚನೆ ಮಾಡಿ, ನಿತೀಶ್ ಕುಮಾರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದಾರಪ್ಪ, ಸರ್ಕಾರವೇ ಬಿದ್ದೋಗುತ್ತೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದಾರಲ್ಲ. ನಿತೀಶ್ ಕುಮಾರ್ ಹೊರಗೆ ಹೋಗ್ತಿದ್ದಂತೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಅದು ಯಾವ ಲೆಕ್ಕಾಚಾರವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಹಾಗೇನಾದ್ರೂ ಪರಿಸ್ಥಿತಿ ಇದ್ದಿದ್ದೆ ಆದ್ರೆ ಮೋದಿ ಯಾಕೆ ನಿತೀಶ್ ಕುಮಾರ್ ಅವರಿಗೆ ಸಮಯ ಕೊಡ್ತಾ ಇರಲಿಲ್ಲ? ಅವರು ದೆಹಲಿಗೆ ಬಂದು ಕೂತಿದ್ರು, ಆಗ ಭೇಟಿಗೆ ಅವಕಾಶ ಕೇಳ್ತಾರೆ. ಮೋದಿ ಕೂಡ ದೆಹಲಿಯಲ್ಲೇ ಇದ್ರು, ಆದ್ರೂ ಕೂಡ ಮೋದಿ ಅವಕಾಶವನ್ನ ಕೊಟ್ಟಿಲ್ಲ. ನಾನು ಬಿಸಿ ಇದ್ದೀನಿ ಅನ್ನುವಂಥ ಸಂದೇಶ ಕಳುಹಿಸಿದ್ರು. ಅಷ್ಟು ಅನಿವಾರ್ಯತೆ ಇದ್ರೆ ಬೇರೆ ಎಲ್ಲಾ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿ ಮೋದಿ ಭೇಟಿ ಆಗ್ತಿದ್ರು ತಾನೆ. ಯಾಕಂದ್ರೆ ಎಲ್ಲ ಪ್ರೋಗ್ರಾಮ್ಗಳಿಗಿಂತಲೂ ಸರ್ಕಾರ ಮುಖ್ಯ ಆಗುತ್ತಲ್ವಾ, ಮೋದಿ ಪ್ರಧಾನಿಯಾಗಿರೋದು ಮುಖ್ಯ ಆಗುತ್ತಲ್ವಾ. ಅಂದ್ರೆ ಮೋದಿಗೆ ನಿತೀಶ್ ಕುಮಾರ್ ಅವರ ಅವಶ್ಯಕತೆ ಬಹಳ ಕಡಿಮೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿ ಇನ್ನೊಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನಿತೀಶ್ ಕುಮಾರ್ ಹೋದ್ರು ಹೋಗ್ಲಿ ಎನ್ನುವಂತಹ ಲೆಕ್ಕಾಚಾರದಲ್ಲೇ ಬಿಜೆಪಿ ಅವರು ಇದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಬಿಹಾರಕ್ಕೆ ವಾಪಸ್ ಆಗ್ಬೇಕಾಗಿ ಬಂತು. ದೆಹಲಿಯ ಅವರ ಭೇಟಿ ಕಂಪ್ಲೀಟ್ ಆಗಿ ವಿಫಲವಾಗಿ ಹೋಯಿತು. ಇದರ ನಡುವೆ ನಿತೀಶ್ ಕುಮಾರ್ ಅನ್ನ ಬಿಜೆಪಿ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆಯನ್ನು ನಿಮಗೆ ಕೊಡಬಹುದು. ಅದೇನು ಕೇಳಿದ್ರೆ, ಫೆಬ್ರವರಿಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಹಿಂದೆ 2020ರಲ್ಲಿ ನಡೆದಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಮಾಡಿಕೊಂಡಿದ್ವು. ಬಿಜೆಪಿಯಲ್ಲಿ 2 ಸೀಟನ್ನು ಜೆಡಿಯು ಬಿಟ್ಟುಕೊಟ್ಟಿತ್ತು. ಈ ಬಾರಿಯೂ ಕೂಡ ಜೆಡಿಯು ನಾಯಕರು ಏನ್ ಹೇಳ್ತಾ ಇದ್ರು, ನಾವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ದೆಹಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ. ಆದ್ರೆ ದೆಹಲಿಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಸಚ್ದೇವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಕುರಿತಂತೆ ಯಾವುದೇ ಪ್ರಸ್ತಾಪ ಆಗಿಲ್ಲ. ಈ ಬಗ್ಗೆ ನಮ್ಮ ಸೀನಿಯರ್ಸ್ ನಿರ್ಧಾರ ಮಾಡ್ತಾರೆ, ನಮ್ಮ ಟೇಬಲ್ ಮೇಲೆ ಈ ಯಾವ ವಿಚಾರ ಇಲ್ಲ ಅಂತ ದೆಹಲಿ ಬಿಜೆಪಿ ಘಟಕದ ಅಧ್ಯಕ್ಷರೇ ಹೇಳಿದ್ರು. ಇದೇನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಜೆಡಿಯು ನಮಗೆ ಅನಿವಾರ್ಯ ಅಲ್ಲ ಅನ್ನುವಂತ ಸಂದೇಶವನ್ನ ಬಿಜೆಪಿ ಪದೇ ಪದೇ ರವಾನಿಸೋದಕ್ಕೆ ಶುರು ಮಾಡಿದೆ. ಯೋಚನೆ ಮಾಡಿ, ಜೆಡಿಯು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಬಿಜೆಪಿ ಇಂತಹ ನಿರ್ಧಾರವನ್ನ ಮಾಡ್ತಾ ಇತ್ತಾ? ಅವ್ರಿಗೆ ಬಕೆಟ್ ಹಿಡಿಯುವಂತ ಕೆಲಸ ಮಾಡ್ತಾ ಇತ್ತು ತಾನೆ. ಈಗ ಅವರು ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜೆಡಿಯು ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಅನ್ನುವಂತ ಸಂದೇಶವನ್ನ ಬಿಜೆಪಿ ಕೊಡ್ತಾ ಇದೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಬಿಜೆಪಿ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ, ನಿತೀಶ್ ಕುಮಾರ್ಗೆ ಅಂದ್ರೆ ಅವರು ಆರ್ಜೆಡಿ ಜೊತೆಗೆ ಹೋಗ್ಬಿಡ್ತಾರೆ, ತೇಜಸ್ವಿ ಯಾದವ್ ಜೊತೆಗೆ ಹೋಗ್ತಾರೆ, ರಾತ್ರಿ ಬೆಳಗಾಗುವಷ್ಟರಲ್ಲಿ ಅವರು ಸರ್ಕಾರವನ್ನು ಬದಲಾಯಿಸುವಂತ ಕೆಪಾಸಿಟಿ ನಿತೀಶ್ ಕುಮಾರ್ಗಿದೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇರಬಹುದು. ಆದ್ರೆ ತೇಜಸ್ವಿ ಯಾದವ್ ಈ ಬಾರಿ ಅಷ್ಟು ಮೆದುವಾಗಿಲ್ಲ. ಅವರು ಕೂಡ ಆರ್ಜೆಡಿಯ ಬಾಗಿಲನ್ನು ಬಂದ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ಇತ್ತೀಚೆಗೆ ತೇಜಸ್ವಿ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಾಧ್ಯಮದವರು ತೇಜಸ್ವಿ ಯಾದವ್ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾರೆ, ಏನೋ ಬಿಜೆಪಿ ಮತ್ತು ಜೆಡಿಯು ನಡುವೆ ಅಸಮಾಧಾನ ಕಾಣ್ತಾ ಇದೆ, ಹೊಗೆ ಆಡ್ತಾ ಇದೆ, ನಿತೀಶ್ ಕುಮಾರ್ ಏನಾದರೂ ಆರ್ಜೆಡಿ ಜೊತೆಗೆ ಕೈ ಜೋಡಿಸ್ತಾರಾ, ಮತ್ತೆ ಬರುವಂತಹ ಸಾಧ್ಯತೆಗಳಿದೆಯಾ ಹೀಗಂತ ಪ್ರಶ್ನೆ ಕೇಳ್ತಾರೆ. ಆಗ ತೇಜಸ್ವಿ ಯಾದವ್ ಒಂದೇ ಮಾತಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯ ಪ್ರಸ್ತಾವನೆಯೇ ಇಲ್ಲ, ನಾವು ಮೈತ್ರಿಗೆ ಮುಂದಾಗೋದೇ ಇಲ್ಲ. ನಿತೀಶ್ ಕುಮಾರ್ ಅವರಿಗೆ ಏಜ್ ಆಗ್ಬಿಟ್ಟಿದ್ದೀರಿ, ಅಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಆರೋಗ್ಯ ಬೇರೆ ಸರಿ ಇಲ್ಲ, ಮರವು ಜಾಸ್ತಿ ಆಗ್ತಾ ಇದೆ, ಮರವು ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೆ. ಸದ್ಯ ಬಿಹಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟೇ, ಅವರು ಕಂಪ್ಲೀಟ್ ಬಿಜೆಪಿಯ ಕೈಗೊಂಬೆ ಮುಖ್ಯಮಂತ್ರಿ, ಅವ್ರ ಕೈಯಲ್ಲಿ ಏನೂ ಅಧಿಕಾರ ಇಲ್ಲ. ಇಡೀ ಬಿಹಾರವನ್ನ ಅಮಿತ್ ಶಾ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ, ಅಮಿತ್ ಶಾ ಎಲ್ಲ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಡಮ್ಮಿ ಅನ್ನುವ ರೀತಿಯಲ್ಲಿ ತೇಜಸ್ವಿ ಯಾದವ್ ಮಾತನಾಡ್ತಾರೆ. ಮಿತ್ರರೇ, ತೇಜಸ್ವಿ ಯಾದವ್ಗೆ ಅಷ್ಟು ಅನಿವಾರ್ಯತೆ ಇದ್ದಿದ್ದೇ ಆಗಿದ್ರೆ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಇರಲಿಲ್ಲ. ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇದ್ರು, ಅವ್ರಿಗೆ ಅವಮಾನ ಮಾಡ್ತಾ ಇದೆ, ಅವರೊಬ್ರು ಸೀನಿಯರ್ ಲೀಡರ್, ಹೀಗೆಲ್ಲ ಮಾತನಾಡ್ತಾರೆ. ಈ ರಾಜಕೀಯದ ಧಾಟಿಯೇ ಆಗಿರುತ್ತೆ. ಈಗ ನಿತೀಶ್ ಕುಮಾರ್ ಅವರು ತೇಜಸ್ವಿ ಯಾದವ್ಗೂ ಬೇಕಾಗಿಲ್ಲ, ಹಾಗಂತ ಅವರು ಕಂಪ್ಲೀಟ್ ಬಾಗಿಲು ಬಂದು ಮಾಡಿದ್ದಾರೆ ಅಂತೇನಿಲ್ಲ. ಅವ್ರು ಕೊಟ್ಟಿರುವ ಆಪ್ಷನ್ ಏನ್ ಗೊತ್ತಾ? ಈಗ ನಿತೀಶ್ ಕುಮಾರ್ ಏನಾದ್ರೂ ಆರ್ಜೆಡಿ ಜೊತೆಗೆ ಕೈ ಜೋಡಿಸಬೇಕು ಅಂತಾದ್ರೆ ಮುಂದಿನ ಬಾರಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು. ಅಂದ್ರೆ ಈ ವರ್ಷದ ಕೊನೆಯಲ್ಲೇನು ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯ ನೇತೃತ್ವವನ್ನ ತೇಜಸ್ವಿ ಯಾದವ್ಗೆ ಬಿಟ್ಟು ಕೊಡಬೇಕು, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು. ಇದು ಆರ್ಜೆಡಿಯ ಡಿಮ್ಯಾಂಡ್, ಲಾಲೂ ಪ್ರಸಾದ್ ಯಾದವ್ ಅವರ ಡಿಮ್ಯಾಂಡ್. ಈ 10 ತಿಂಗಳು ನೀವು ಮುಖ್ಯಮಂತ್ರಿ ಆಗಿರಿ, ನಾವು ಅದಕ್ಕೇನು ಅಡ್ಡಿಪಡಿಸೋದಿಲ್ಲ, ನೀವು ಈಗಲೂ ಬಂದ್ರೆ ನಾವು ವೆಲ್ಕಮ್ ಮಾಡ್ತೀವಿ, ಆದ್ರೆ ಮುಂದಿನ ಬಾರಿ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ನಾವು ಸಿದ್ಧ ಇಲ್ಲ. ಇದು ಆರ್ಜೆಡಿಯ ಸ್ಪಷ್ಟ ನಿಲುವು. ಹೀಗಾಗಿ ನಿತೀಶ್ ಕುಮಾರ್ಗೆ ಅಲ್ಲೂ ಏನು ಬೆಟರ್ ಆಪ್ಷನ್ ಸಿಗ್ತಾ ಇಲ್ಲ. ಇತ್ತ ಕಡೆಯಲ್ಲಿ ಬಿಜೆಪಿ ಏನ್ ಹೇಳ್ತಾ ಇದೆ? ಬಿಜೆಪಿ ಕಂಪ್ಲೀಟ್ ಆಗಿ ನಿತೀಶ್ ಕುಮಾರನ್ನ ಬಾಗಲ್ ತೆಗೆದುಬಿಟ್ಟು ನೀವು ಹೊರಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ಇವರು ಕೆಲವೊಂದಷ್ಟು ಆಪ್ಷನ್ ಕೊಡ್ತಾ ಇದ್ದಾರೆ. ಇಷ್ಟು ದಿನ ನೀವು ಹೇಳಿದ್ದೆಲ್ಲದನ್ನ ಕೇಳಿದೀವಿ, ನಾವು ದೊಡ್ಡ ಪಕ್ಷವಾಗಿದ್ರೂ ಕೂಡ ನಿಮಗೆ ಅಧಿಕಾರ ತ್ಯಾಗ ಮಾಡಿದೀವಿ, ಆದ್ರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಈಗಲೂ ಸಹ ನಾವು ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಕ್ಷಣದಲ್ಲಿ ಘೋಷಣೆ ಮಾಡೋದಿಲ್ಲ. ಸಾಮೂಹಿಕ ನಾಯಕತ್ವದಲ್ಲಿ ಬಿಹಾರದ ಚುನಾವಣೆಯನ್ನು ಎದುರಿಸಬೇಕು. ಚುನಾವಣೆ ಆದ ಬಳಿಕ ಯಾರಿಗೆ ಹೆಚ್ಚು ಸೀಟ್ ಬರುತ್ತೆ, ಪರಿಸ್ಥಿತಿ ಹೇಗಿರುತ್ತೆ ನೋಡಿಕೊಂಡು ಮುಂದಿನ ತೀರ್ಮಾನ ಕೈಗೊಳ್ಳಬೇಕು. ಮುಖ್ಯಮಂತ್ರಿ ಆಯ್ಕೆ ಬಿಹಾರದಲ್ಲಿ ಚುನಾವಣೆ ಆದ ನಂತರವೇ ಆಗಬೇಕು, ಹೀಗಂತ ಬಿಜೆಪಿ ಹೇಳ್ತಾ ಇದೆ. ಅಂದ್ರೆ ಮಹಾರಾಷ್ಟ್ರದ ಮಾಡೆಲ್ ಅನ್ನ ಬಿಜೆಪಿ ಬಿಹಾರದಲ್ಲೂ ಕೂಡ ಅನುಸರಿಸೋದಕ್ಕೆ ಹೊರಟಿದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆಗೆ ಹೀಗೆ ಹೇಳಿತ್ತು ಬಿಜೆಪಿ, ಚುನಾವಣೆ ಆದ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ. ಯಾರಿಗೆ ಹೆಚ್ಚು ಸೀಟ್ ಬರುತ್ತೆ ನೋಡಿಕೊಂಡು ನಮ್ಮ ತೀರ್ಮಾನ ಅನ್ನುವಂಥದ್ದು ಬಿಜೆಪಿಯ ಚಿಂತನೆ ಆಗಿತ್ತು. ಈಗಲೂ ಮಿತ್ರರೇ, ಬಿಹಾರದಲ್ಲಿ ಎಲ್ಲಾದರೂ ಬಿಜೆಪಿ ಒಂದು 100 ಸೀಟ್ ಬಂದುಬಿಟ್ರೆ ಯಾಕೆ ಅವರು
ಅವರು ಮುಖ್ಯಮಂತ್ರಿ ಗಾದಿ ಬಿಟ್ಕೊಡ್ತಾರೆ. ನಿತೀಶ್ ಕುಮಾರ್ಗೆ ಈ ಭಯ ಇದೆ, ಹೀಗಾಗಿ ಅವರು ಈ ತೀರ್ಮಾನಕ್ಕೆ ಒಪ್ತಾ ಇಲ್ಲ. ಬಿಜೆಪಿ ಇದಕ್ಕೂ ಬೆಟರ್ ಆಪ್ಷನ್ ಅನ್ನು ಕೂಡ ಕೊಟ್ಟಿದೆ. ನೀವೀಗ 10 ತಿಂಗಳು ಮುಖ್ಯಮಂತ್ರಿಯಾಗಿ ಮುಂದುವರಿರಿ, ನಿಮ್ಮ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸೋಣ. ಆನಂತರ ನೀವು ಬಿಹಾರ ರಾಜಕಾರಣದಿಂದ ಹೊರಗೆ ಬನ್ನಿ, ನೀವು ದೆಹಲಿ ರಾಜಕಾರಣಕ್ಕೆ ಬನ್ನಿ, ನೀವು ರಾಜ್ಯಸಭೆಗಾದರೂ ಪ್ರವೇಶ ಮಾಡಿ, ಅಥವಾ ಯಾವುದಾದ್ರೂ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಬೇಕಾದರೂ ನಾವು ಕಳುಹಿಸೋದಕ್ಕೆ ಸಿದ್ಧ ಇದ್ದೀವಿ, ನಿಮಗೆ ದೊಡ್ಡ ರಾಜ್ಯದ ರಾಜ್ಯಪಾಲ ಹುದ್ದೆಯನ್ನು ಬೇಕಾದರೂ ಕೊಡ್ತೀವಿ. ಅನಂತರ 2027ರಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾಗತ್ತೆ, ನಿಮ್ಮನ್ನ ಉಪರಾಷ್ಟ್ರಪತಿ ಹುದ್ದೆಗೆ ನೇಮಿಸುವಂತಹ ಜವಾಬ್ದಾರಿ ನಮ್ಮದು. ಹೀಗಂತ ಬಿಜೆಪಿ ಒಂದು ಆಫರ್ ಮಾಡಿದೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ನರೇಂದ್ರ ಮೋದಿ ಅವರಿಗೆ ಈಗಲೂ ಕೂಡ ನಿತೀಶ್ ಕುಮಾರ್ಗೆ ಒಂದು ದೊಡ್ಡ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಆಸೆ ಇದೆಯಂತೆ. ಕಂಪ್ಲೀಟ್ ಆಗಿ ಅವರನ್ನು ನಗಣ್ಯ ಮಾಡಬಾರದು ಅನ್ನುವಂಥ ಉದ್ದೇಶ ಮೋದಿಗಿದೆಯಂತೆ. ಆದರೆ ನಿತೀಶ್ ಕುಮಾರೇ ಆ ಬದ್ಧತೆಯನ್ನು ತೋರಿಸ್ತಾ ಇಲ್ಲ, ಅವರಲ್ಲಿ ಆ ಕಮಿಟ್ಮೆಂಟ್ ಕಾಣ್ತಾ ಇಲ್ಲ ಅಂತ ಬಿಜೆಪಿಯ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ನಿತೀಶ್ ಕುಮಾರ್ಗೆ ಏನು ಅನಿಸ್ತಾ ಇದೆ, ಒಮ್ಮೆ ನಾನು ಬಿಹಾರದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಬಿಟ್ಟರೆ ಇಡೀ ಜೆಡಿಯುದ ಹಿಡಿತ ನನ್ನ ಕೈ ತಪ್ಪು ಹೋಗುತ್ತೆ. ಇದು ನಿತೀಶ್ ಕುಮಾರ್ಗಿರುವಂತಹ ಆತಂಕ. ಮುಂದೇನೋ ಇವರು ಉಪರಾಷ್ಟ್ರಪತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ರಾಜ್ಯಪಾಲರನ್ನಾಗಿ ಕಳುಹಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರಿಂದ ಪಕ್ಷದ ಹಿಡಿತ ಕೈ ತಪ್ಪಬಹುದು ಅನ್ನುವಂಥದ್ದು ನಿತೀಶ್ ಕುಮಾರ್ಗಿರುವಂತಹ ಆತಂಕ. ಆದರೆ ನಿತೀಶ್ ಕುಮಾರ್ಗೆ ದೆಹಲಿ ರಾಜಕಾರಣ ಇಷ್ಟ ಇಲ್ವಾ ಕೇಳಿದ್ರೆ ಇಷ್ಟ ಇದೆ. ಅವರು ನಾನೊಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂತಹ ಆಸೆ ಇಟ್ಕೊಂಡಂತವರು. ಈ ಹಿಂದೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಓಡಾಡ್ತಾ ಇದ್ರು. ಅದಕ್ಕೋಸ್ಕರವಾಗಿ INDIA ಕೂಟವನ್ನು ಹುಟ್ಟಾಕಿದ್ದು. ಆದರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಒಪ್ಕೊಂಡಿಲ್ಲ, ಕೇಜ್ರಿವಾಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಕೂಡ ಅದಕ್ಕೆ ಮನಸ್ಸು ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಆಗೋದಾದ್ರೆ ರಾಹುಲ್ ಗಾಂಧಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರ ಧಾಟಿ ಇತ್ತು. ಹೀಗಾಗಿ ನಿತೀಶ್ ಕುಮಾರ್ಗೆ ಬಹಳ ಅಸಮಾಧಾನ ಆಗುತ್ತೆ. ಅವರು ಮತ್ತೆ NDA ಮೈತ್ರಿಕೂಟವನ್ನು ಸೇರ್ಕೊಳ್ತಾರೆ. NDA ಮೈತ್ರಿಕೂಟದಲ್ಲಿ ಅವರಿಗೆ ಅಂದುಕೊಂಡಂತೆ ಆಗಿತ್ತು, ಯಾಕೆಂದ್ರೆ ಈ ಬಾರಿ NDAಗೆ ನಿತೀಶ್ ಕುಮಾರ್ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಬಂದಿತ್ತು. ಆದ್ರೆ ಈಗ ಬಿಜೆಪಿ ಕೇವಲ 6 ತಿಂಗಳಲ್ಲಿ ಕಂಪ್ಲೀಟ್ ಚಿತ್ರಣವನ್ನು ಬದಲಾಯಿಸಿಬಿಡ್ತು. ಮಿತ್ರರೇ, ಅಂತಿಮವಾಗಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಬಿಜೆಪಿ ಯಾಕಿಷ್ಟು ಧೈರ್ಯ ಮಾಡ್ತಾ ಇದೆ? ಈಗಿನ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸದಲ್ಲಿ ಇಟ್ಕೊಂಡಿರುವಂತಹದ್ದು ಉತ್ತಮ ಅಲ್ವಾ? ಯಾಕೆ ಸುಖ ಸುಮ್ಮನೆ ಕೆರೆದು ಗಾಯ ಮಾಡ್ಕೊಳ್ತಾ ಇದೆ? ಹೀಗಂತ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರಬಹುದು. ಆದ್ರೆ ಮಿತ್ರರೇ, ಬಿಜೆಪಿ ಈ ಬಾರಿ ಬಹಳ ಸ್ಪಷ್ಟವಾದಂತಹ ಪ್ಲಾನ್ ಮಾಡ್ಕೊಂಡಿದೆ, ಒಂದು ಭದ್ರವಾದಂತಹ ಅಡಿಪಾಯವನ್ನೇ ಇಟ್ಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಬರ್ತಿರುವ ಮಾಹಿತಿ ಏನು ಕೇಳಿದ್ರೆ, ನಿತೀಶ್ ಕುಮಾರ್ ಈಗ RJD ಜೊತೆಗೆ ಹೋಗೋದು ಕೂಡ ಅಷ್ಟು ಈಸಿ ಇಲ್ಲ. ಯಾಕೆಂತಂದ್ರೆ ಬಿಹಾರದಲ್ಲಿ ಬಹುತೇಕ ಎಂಪಿಗಳು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದ್ದಾರೆ. JDU ಎಂಪಿಗಳು, JDU ಬಳಿಯಲ್ಲಿ 12 ಎಂಪಿಗಳಿದ್ದಾರೆ. 10 ಜನ ಎಂಪಿಗಳು ಬಿಜೆಪಿ ಜೊತೆಗೆ ಈಗ ಬೇಕಾದ್ರೂ ಮರ್ಜ್ ಆಗೋದಕ್ಕೆ ರೆಡಿ ಇದ್ದಾರೆ. 3/2 ಎಂಪಿಗಳು ಮರ್ಜ್ ಆಗಿದ್ದೆ ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅನ್ವಯಿಸೋದಿಲ್ಲ. ಹೀಗಿರುವಾಗ ನಿತೀಶ್ ಕುಮಾರ್ ಎಲ್ಲ ಎಂಪಿಗಳನ್ನ ಕಳೆದುಕೊಳ್ಳುವಂತಹ ಆತಂಕ ಇದೆ. ಮುಖ್ಯವಾಗಿ ಲಲನ್ ಸಿಂಗ್, ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತಹ ಲಲನ್ ಸಿಂಗ್ ಏನಿದ್ದಾರೆ, ನರೇಂದ್ರ ಮೋದಿ ಅವರ ಜೊತೆಗೆ 100% ಕಮಿಟ್ಮೆಂಟ್ ಅನ್ನು ತೋರಿಸಿದ್ದಾರೆ. ನಿತೀಶ್ ಕುಮಾರ್ ಏನಾದರೂ ನಿರ್ಧಾರ ಮಾಡಲಿ, ನನ್ನ ಜೊತೆಗೆ ಇಷ್ಟು ಜನ MP ಇದ್ದಾರೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂತಹ ಕಮಿಟ್ಮೆಂಟ್ ಅನ್ನ ಲಲನ್ ಸಿಂಗ್ ತೋರಿಸಿದ್ದಾರೆ. ಹಾಗೆ JDUದ ವಕ್ತಾರರಾಗಿರುವಂತಹ ಸಂಜಯ್ ಕುಮಾರ್ ಅವರು ಕೂಡ ಬಿಜೆಪಿಯ ಜೊತೆಗೆ ನಿಂತುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೆಹಲಿ ಮೈತ್ರಿ ಬಗ್ಗೆ ಅವರೇ ಪ್ರಸ್ತಾಪ ಮಾಡಿದ್ದು. ಹೀಗೆ ನಿತೀಶ್ ಕುಮಾರ್ ಅವರಿಗೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಾರಿ ಬಿಜೆಪಿ ಬಿಟ್ಟು ಹೋದ್ರೆ ನಮ್ಮ ಪಕ್ಷವೇ ಮುಗಿದು ಹೋಗುತ್ತೆ ಅಂತ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರಂತೆ. ನೀವು ಬೇಕಾದ್ರೂ ಹೋಗೋದಾದ್ರೆ ಹೋಗಿ, ನಾವು ನಿಮ್ಮ ಜೊತೆಗೆ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಪಕ್ಷದೊಳಗೆ ಶಾಸಕರು ಮತ್ತು ಎಂಪಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಸುದ್ದಿ ಏನು ಕೇಳಿದ್ರೆ, ನಿತೀಶ್ ಕುಮಾರ್ ಈ ಬಾರಿ RJD ಜೊತೆಗೆ ಹೋದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳು ಅವರನ್ನು ಫಾಲೋ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಅಂದ್ರೆ ನಿತೀಶ್ ಕುಮಾರ್ ಅಂತಹ ನಿರ್ಧಾರ ಮಾಡಿದ್ದೆ ಆದ್ರೆ ಪಕ್ಷವೇ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಆ ರೀತಿಯಾಗಿ ಬಿಜೆಪಿ JDU ಅನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಇದೇ ಕಾರಣದಿಂದ ನಿತೀಶ್ ಕುಮಾರ್ ಯಾವುದೇ ನಿರ್ಧಾರವನ್ನ ಬಹಳ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲದೆ ಹೋದ್ರೆ ಮಿತ್ರರೇ, ಬಿಹಾರದಲ್ಲಿ ಅಸಮಾಧಾನ ಅನ್ನುವಂತಹ ಸುದ್ದಿಗಳು 2 ದಿನ ಬರ್ತಾ ಇತ್ತು. 3ನೇ ದಿನಕ್ಕೆ ನಿತೀಶ್ ಕುಮಾರ್ ಪಲ್ಟಿ ಆಗಿರ್ತಿತ್ತು. ಒಂದು JDU ಜೊತೆಗೆ ಇಲ್ಲ ಬಿಜೆಪಿ ಜೊತೆಗೆ, ಯಾವ ಕಡೆಗೆ ಬೇಕಾದರೂ ಅವರು ಈಸಿಯಾಗಿ ಪಲ್ಟಿ ಆಗ್ತಾ ಇದ್ರು. ಆದರೆ ಈ ಬಾರಿ ಅಷ್ಟು ಈಸಿ ಇಲ್ಲ, ಯಾಕೆಂದ್ರೆ ಬಿಜೆಪಿ ಜುಟ್ಟು ಜನಿವಾರವನ್ನು ಹಿಡಿದುಕೊಂಡು ಕೂತಿದೆ. ನಿತೀಶ್ ಕುಮಾರ್ಗೆ ಅತ್ತ ದರೆ ಇತ್ತ ಹುಲಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಿತ್ರರೇ, ಇದಿಷ್ಟು ಬಿಹಾರ ರಾಜಕಾರಣದಲ್ಲಿ ಆಗ್ತಿರುವ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.